ಒಂದು ಬಿಳಿ ಪೇಪರ್ ಇದ್ರೆ ಬರೆದಿಟ್ಕೊಂಬಿಡಿ ನೀವೆಲ್ಲರೂ ಸಹ. ಕುಂಭರಾಶಿಯವರು ಯಾವುದೇ ನಕ್ಷತ್ರ ಯಾವುದೇ ರಾಶಿಯವರು ಬೇಕಾದ್ರೂ ಸಹ ದೃಷ್ಟಿ ದೋಷದಿಂದ ಬಚಾವಾಗಬಹುದು. ಕುಂಭರಾಶಿಯವರು ಮಾತ್ರ ಯಾವುದೇ ಕಾರಣಕ್ಕೂ ಎಟ್ ಎನಿ ಸರ್ಕಮ್ಸ್ಟೆನ್ಸಸ್ ನೀವು ದೃಷ್ಟಿ ದೋಷದಿಂದ ಬಚಾವಕ್ ಸಾಧ್ಯನೇ ಇಲ್ಲ. 110%. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಬೇಕಾದ್ರೆ ನಿದ್ರೆಗಣ್ಣಲ್ಲೂ ಯಾರೋ ನೀವು ಮಲ್ಕೊಂಡ್ರದ್ ನೋಡಿದ್ರು ಕೂಡ ನಿಮ್ಗೆ ದೃಷ್ಟಿ ಆದ್ರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಮಹಾನ್ ಅಪರಾಧ ನಾವು ಏನ್ ಮಾಡಿದೀವಿ ಅಂತ ನೀವು ಕೇಳಬಹುದು. ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕುಂಭರಾಶಿಯವರಿಗೆ ದೃಷ್ಟಿ ಯಾಕೆ ಜಾಸ್ತಿ ಆಗುತ್ತೆ ಹಾಗೂ ಪರಿಹಾರ ಏನು. ಎರಡನೇ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಯಾಕೆ ಜಾಸ್ತಿ ಬೀಳುತ್ತೆ, ಪರಿಹಾರ ಏನು. ನಮಸ್ಕಾರ, ನಾನು ವಿಠಲ್ ಭಟ್. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲ ಕಡೆ, ಯಾಕಂದ್ರೆ ಪ್ರತಿಯೊಬ್ಬರು ಕುಂಭರಾಶಿಯವರೆಗೂ ಈ ಸೀಕ್ರೆಟ್ ಗೊತ್ತಾಗ್ಬೇಕಲ್ಲ, ನಿಮ್ಮಿಂದ ಅವ್ರಿಗೂ ಗೊತ್ತಾಗ್ಲಿ. ನೀವು ಶೇರ್ ಮಾಡಿ, ಈ ವಿಡಿಯೋ ನೋಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನೋಡ್ತಾ ಇದ್ದೀರಾ ಫೇಸ್ಬುಕ್ ಅಲ್ಲಿ ಅಂತಂದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನೋಡಿ, ನೀವು ಕುಂಭರಾಶಿಯವರಾಗಿ ತುಂಬಾ ಚಿಂತಾಕ್ರಾಂತರಾಗಿದ್ರೆ ಬಹಳ ಪ್ರಮುಖವಾಗಿ ನೀವು ಕಾಮನ್ ಆಗಿ ದೃಷ್ಟಿ ಬಗ್ಗೆ ತುಂಬಾ ತಲೆಸ್ಕೊಂಡಿರ್ತೀರ. ಏನೇ ಒಂದ್ ಸ್ವಲ್ಪ ರೆಡಿ ಆಗ್ಬಿಟ್ಟು ಒಂದ್ ದಿವಸ ಬೆಳಗ್ಗೆ, ಪ್ರತಿದಿನ ನಿಮಗೆ ಬೆಳಗ್ಗೆ ರೆಡಿಯಾಗಿ ಹೊರಗೋಗ್ತೀರಾ, ಸಂಜೆ ಬರೋ ಅಷ್ಟರಲ್ಲಿ ಮೂಡೆಲ್ಲ ಆಫ್ ಆಗ್ಬಿಟ್ಟಿರುತ್ತೆ. ಒಂಥರ ಕಿರಿಕಿರಿ ಮಾಡ್ತಿರ್ತೀರಾ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಹತ್ರ ಜಗಳ, ಎಲ್ಲರ ಹತ್ರ ಜಗಳ. ಒಂಥರ ನೀನು ಅಂದ್ರೆ ನಿಮ್ಮ ಅಪ್ಪನ ಹತ್ರ ಮೈ ಮೇಲೆ ಬೀಳ್ ಜಗಳ ಮಾಡ್ತಿರ್ತೀರ. ಆಮೇಲೆ ಎಲ್ಲರಿಗೂ ಒಂದ್ಸತಿ ದೃಷ್ಟಿ ಆಗೋಯ್ತು ಇವಳಿಗೆ, ಬೆಳಗ್ಗೆ ತುಂಬಾ ಸುಂದರವಾಗಿದ್ದಾರಂತಾರೆ, ಏನಕ್ಕೆ ನೀವು ದೃಷ್ಟಿ ಆಯ್ತು. ನಿಮ್ಗೆ ಅದೇ ತರ ದೃಷ್ಟಿ ಮ್ಯಾಗ್ನೆಟ್ ಇದ್ದಂಗೆ ನೀವು ಒಂಥರ ದೃಷ್ಟಿನ ನಿಮ್ ಕಡೆ ಸ್ವೈಂಕ್ ಸ್ವೈಂಕ್ ಅಂತ, ಈ ಮ್ಯಾಗ್ನೆಟ್ ಕಡೆ ಕಬ್ಬಣ ಎಳ್ಕೊಂಡ್ ಬಂದಂಗೆ ದೃಷ್ಟಿ ನಿಮ್ ಕಡೆ ರಪ್ ಅಂತ ಎಳ್ಕೊಂಡ್ ಬಂದ್ಬಿಡುತ್ತೆ. ನೀವು ದೃಷ್ಟಿ ಮ್ಯಾಗ್ನೆಟ್ ನೀವು. ಸೊ ಏನು ಮಾಡಕ್ಕಾಗಲ್ಲ. ಯಾಕೆ ಇದು ಹೀಗೆ ಅಂತಂದ್ರೆ, ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಗಿಂತ 6ನೇ ಮನೆ ಅಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ, ಆಯ್ತಲ್ವಾ. ಕುಂಭರಾಶಿಯಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮನ್ನ ಕುಂಭರಾಶಿ ಅಂತ ಹೇಳಿ ಕರೆಯೋದು ನಿಮ್ಮನ್ನ, ಆಯ್ತಲ್ವಾ. ಸೊ ಕುಂಭದಲ್ಲಿ ಚಂದ್ರ ಇದ್ರೆ ನೀವು ಕುಂಭರಾಶಿಯವರು, ಮೀನದಲ್ಲಿ ಚಂದ್ರ ಇದ್ರೆ ಮೀನ ರಾಶಿಯವರು, ಮಕರದಲ್ಲಿ ಚಂದ್ರ ಇದ್ರೆ ಮಕರ ರಾಶಿಯವರು. ಸೊ ನಿಮ್ ಜಾತಕದಲ್ಲಿ ಕುಂಭದಲ್ಲಿ ಚಂದ್ರ ಇದ್ದಾನಾದ್ರಿಂದ ನೀವು ಕುಂಭರಾಶಿಯವರಾಗಿರ್ತೀವಿ. ಕುಂಭಕ್ಕೆ ಕರ್ಕ ಷಷ್ಠ್ಯಾಧಿಪತಿ, ಕರ್ಕದ ಅಧಿಪತಿ ಯಾರು, ಚಂದ್ರ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಂಗ. ಅಲ್ಲಿಗೆ ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಸಹ ದೃಷ್ಟಿಯಿಂದ ಅಥವಾ ಒಂದಿಷ್ಟು ಶತ್ರುಗಳ ಕಣ್ಣಿಂದ ತಪ್ಪಿಸಿಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಆಯ್ತಲ್ವಾ. ಸೊ ಇದೇನಾಗ್ಬಿಡುತ್ತೆ ನಿಮಗೆ, ನಾನೀಗ ಹೇಳ್ಬೇಕಾದ್ರೆ ಸ್ವಲ್ಪ ತಮಾಷೆಯಾಗಿ ಹಾಸ್ಯಾಸ್ಪದವಾಗಿ ನಿಮ್ಮ ಮುಖದ ಮೇಲೆ ಒಂದು ಮಂದಹಾಸ, ಮುಗುಳ್ನಗೆ ತರಿಸ್ಕೊಳ್ಳಿಕ್ಕೆ ಹೇಳಿರಬಹುದು. ಸೀರಿಯಸ್ನೆಸ್ ತುಂಬಾ ಇದೆ, ಅದನ್ನ ದುಃಖ ನೀವು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀರಾ. ಒಂದು ಮದ್ವೆಗೆ ಹೋಗಂಗಿಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ, ಸುಮ್ನೆ ಹೌಸ್ ವೈಫ್ ಆದ್ರೂ ಹೊರಗಡೆ ಒಂದ್ ತರಕಾರಿ ತರಕ್ ಬರೋಕ್ ಬರಂಗಿಲ್ಲ. ಇದಿಷ್ಟು ದೃಷ್ಟಿ ಆಗ್ಬಿಡುತ್ತೆ. ನೀವು ಮಾತಾಡಿದ್ರೆ ದೃಷ್ಟಿ, ಸುಮ್ಮನೆ ಇದ್ರು ದೃಷ್ಟಿ, ಒಂದ್ ಲುಕ್ ಕೊಟ್ರು ದೃಷ್ಟಿ, ನಗಾಡಿದ್ರು ದೃಷ್ಟಿ, ನೀವೇನ್ ಮಾಡಿದ್ರು ದೃಷ್ಟಿ. ಏನು ಮಾಡಕ್ಕಾಗಲ್ಲ, ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನಾದ್ರಿಂದ. ಸೊ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ಬೋದು. ಹಾಗೂ ಇನ್ನೂ ಬಹಳ ಪ್ರಮುಖವಾಗಿ ಬೇರೆ ಬೇರೆ ಇವರಿಗೆಲ್ಲ, ಬೇರೆ ಬೇರೆ ರಾಶಿಯವರಿಗೆಲ್ಲ ಏನಾಗ್ಬಿಡತ್ತೆ, ಅವರ ರಾಶಿಯಿಂದ ಷಷ್ಠ್ಯಾಧಿಪತಿ ಯಾವ ಮನೆಯಲ್ಲಿದ್ದಾನೋ ಅಲ್ಲಿ ದೃಷ್ಟಿ ಆಗುತ್ತೆ. ಕುಂಭರಾಶಿಯವ್ರಿಗೆ ಹಂಗಲ್ಲ, ಅವ್ರಿಗೆ ದೃಷ್ಟಿ ಏನ್ ಮಾಡಿದ್ರು ದೃಷ್ಟಿ ಆಗ್ತಾರ. ಸೊ ಆದ್ರಿಂದ ಇದನ್ನ ಏನು ಮಾಡದೆ ಹೋದ್ರು ದೃಷ್ಟಿ ಆಗ್ತಿರತ್ತೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಇದರಿಂದ ತಪ್ಪಿಸ್ಕೊಳ್ತಕ್ಕ, ಯಾಕಂದ್ರೆ ಬೇರೆಯವರೆಲ್ಲ ವಿವರಿಸಿ ಹೇಳ್ಬೇಕಾಗತ್ತೆ. ನಿಮಗೆ ಉದ್ಯೋಗದಲ್ಲಿ ಆಗುತ್ತೆ ದೃಷ್ಟಿ, ನಿಮಗೆ ಏನೋ ನಿಮ್ಗೆ ಹಂಗಲ್ಲ, ನಿಮ್ಗೆ ಎಲ್ಲಾ ಕಡೆನೂ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಏನೋ ಒಂದು ಪ್ರಮೋಷನ್ ಏನೋ ಅಥವಾ ನಿಮ್ಗೆ ಏನೋ ಒಂದು ಸಿಕ್ತಾ, ಅಲ್ಲೊಂದು ದೃಷ್ಟಿ ಆಗುತ್ತೆ. ಸಿಕ್ಕಿದ್ದು ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ, ಸಿಕ್ಕಿದ್ದು ದಕ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತೀರಾ. ಹೊರಗಿಂದ ನೋಡ್ಲಿಕ್ಕೆ ಜನಕ್ಕೆ ನಿಮ್ಮ ಹತ್ರ ಎಲ್ಲಾ ಇದೆ ಅಂತ ಅನ್ಸತ್ತೆ. ನಿಮ್ಗೆ ಏನ್ರಿ ಕೊರತೆ, ಅಷ್ಟೊಳ್ಳೆ ಹೆಂಡತಿ, ಅಷ್ಟೊಳ್ಳೆ ಗಂಡ, ಅಷ್ಟೊಳ್ಳೆ ಮನೆ, ಅಷ್ಟೊಳ್ಳೆ ಮಕ್ಕಳು, ಅಷ್ಟೊಳ್ಳೆ ದುಡ್ಡು, ಅಷ್ಟೆಲ್ಲ ಆಸ್ತಿ, ಹಂಗೆ ಹಿಂಗೆ. ಆಕ್ಚುಲಿ ನಿಮ್ಮನ್ನ ತುಂಬಾ ನಿಮ್ಮ ಹತ್ರದವ್ರಿಗೆ ಮಾತ್ರ ನಿಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗಿರ್ತದೆ. ಏನನ್ನ ನೀವು ಅನುಭವಿಸ್ತಾ ಇದ್ದೀರಾ, ಏನನ್ನ ಅನುಭವಿಸ್ತಾ ಇಲ್ಲ ಅನ್ನೋದು ತುಂಬಾ ಹತ್ರದವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ ಈ ಸೀಕ್ರೆಟ್. ಸೊ ಅದ್ರಿಂದ ಈ ಸೀಕ್ರೆಟ್ ಅನ್ನು ಹೊರಗಡೆ ಹೇಳ್ಕೊಳ್ಳೋದು ಇಲ್ಲ, ನೀವು ಸ್ವಲ್ಪ ಮೌನ ಜಾಸ್ತಿ. ಸೊ ಅದ್ರಿಂದ ಏನಾಗ್ಬಿಡುತ್ತೆ, ನಿಮಗೆ ನಿಮ್ಮ ಹತ್ರ ಇಲ್ಲದ್ದೇನೋ ಒಂದು ಇದೆ ಅನ್ಕೊಂಡು ದೃಷ್ಟಿ ಆಗುತ್ತೆ. ಹೊಸ ಮೊಬೈಲ್ ತಗೊಂಡ್ರಿ, ಕಾರ್ ತಗೊಂಡ್ರಿ, ಬೈಕ್ ತಗೊಂಡ್ರಿ, ಏನೋ ಅಥವಾ ಮನೇಲಿ ಏನೋ ಟಿವಿ ತಗೊಂಡ್ರಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಎಲ್ಲ ದೃಷ್ಟಿ ತಗೊಳ್ಳೋ ತನಕ ಓಕೆ, ತಗೊಂಡ ತಕ್ಷಣ ದೃಷ್ಟಿ ಅದು ಹಾಳು, ಏನೋ ಒಂದು ಪ್ರಾಬ್ಲಮ್. ಅದು ಎಷ್ಟು ಚೆನ್ನಾಗಿ ನನ್ನ ಮನೇಲಿ ಒಂದು ನಾಯಿ ಸಾಕೊಂಡಿದೆ, ಆ ನಾಯಿ ಮೇಲೂ ದೃಷ್ಟಿ ಹಾಕ್ಬಿಟ್ರು. ಒಂದು ಬೆಕ್ ಸಾಕೊಂಡು ಅದಕ್ಕೂ ದೃಷ್ಟಿ ಹಾಕಿದ್ರು. ಒಂದು ಅಂಗಡಿ ನಡೆಸ್ತಾ ಇದೀನಿ ಅದಕ್ಕೂ ದೃಷ್ಟಿ, ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಲ್ಲೂ ದೃಷ್ಟಿ. ಬಿಸ್ನೆಸ್ ಆಗುತ್ತೆ, ದುಡ್ಡು ಕೊಡೋದಿಲ್ಲ, ಬರ್ಬೇಕಾದ್ ಒಂದು ದುಡ್ಡು ಬರಲ್ಲ, ಮೈಕೈ ಎಲ್ಲ ಸಾಲ, ಸಿಕ್ಕಾಬಿಟ್ಟೆ ಸಾಲ. ಯಾಕೆ, ಷಷ್ಠ್ಯಾಧಿಪತಿ ಆಗ್ತಾನಲ್ಲ ಅವನು. ಸೊ ಚಂದ್ರ ಸಾಲವನ್ನು ಕೊಡ್ತಾನೆ, ದೃಷ್ಟಿ ಒಂದೇ ಅಲ್ಲ. ಸೊ ಆದ್ರಿಂದ ತೀರ್ಸ್ಲಕ್ ನಿಜ ನನ್ ಕೆಲ್ ತೀರ್ಸಕ್ ಆಗತ್ತಾ ಅಂತ ಅನುಮಾನ ಬರುವಷ್ಟು ಸಾಲಗಳು
ಅದು ಕರಗದೆ ಇಲ್ಲ ಸಾಲ ಅನ್ನೋ ಬೆಟ್ಟ ಆಗ್ತಾನೇ ಇರುತ್ತೆ. ಒಂದು ಮುಗಿಸ್ರೆ ಇನ್ನೊಂದಾಗತ್ತೆ. ಸೊ ಅದೇ ತರ ಈ ದೃಷ್ಟಿ ಅನ್ನೋದಷ್ಟೇ, ತೆಗೆದಂಗೂ ಮತ್ತೆ ಆಗ್ತದೆ ಅಂತ. ತೆಗೆದೇ ಹೋದ್ರೆ ಏನ್ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ ನೀವು. ದೃಷ್ಟಿ ತೆಗೆದೇ ಹೋದ್ರೆ ಏನ್ ಪರಿಸ್ಥಿತಿ? ಮನೆಯಲ್ಲಿ ಜಗಳ ಹಾಗೂ ನಷ್ಟ, ಮೇಲಿಂದ ಮೇಲೆ ನಷ್ಟ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಮನೇಲೆ ಹೌಸ್ ವೈಫ್, ಮನೇಲೆ ಇದ್ದೀರಾ, ಅಥವಾ ವಿದ್ಯಾರ್ಥಿ, ಏನೇ ಆಗ್ಲಿ ನಿಮ್ಗೆ ದೃಷ್ಟಿ ಆಗುತ್ತೆ. ಸೊ ಜನ ನಿಮ್ಮತ್ತ ಆಕರ್ಷಿತರಾಗಿ ಬಂದು ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ ಜೊತೆಗೆ ಇರ್ಬೇಕು ಅನ್ನೋ ಒಂದು ಏನೋ ಒಂದು ಅವರಲ್ಲಿ ಒಂದು ಇದು ಬರ್ತದೆ. ಸೊ ದೃಷ್ಟಿ ಆಗುತ್ತೆ. ಬಂದಂತ ಜನ ನಿಮ್ಮ ಹತ್ರ ಚೆನ್ನಾಗಿರಲ್ಲ, ದೃಷ್ಟಿ ಆದ್ರೆ ಮತ್ತೆ ಜಗಳ ಮಾಡ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಎಲ್ಲ ನನ್ನ ಹತ್ರ ಯಾಕೆ ಜಗಳ ಮಾಡ್ತೀರಾ, ನನಗೆ ಯಾಕೆ ಬೈತೀರಾ, ನನ್ನನ್ನೇ ಯಾಕೆ ನೀವು ಕಲ್ಪ್ರಿಟ್ ಆಗಿ ನನ್ನನ್ನೇ ಯಾಕೆ ಮುಂದೆ ನಿಲ್ಲಿಸ್ತೀರಾ? ಇದೊಂದ್ಸಲ ನಿಮ್ಗೆ ಬೇಸರ ಆಗತ್ತೆ. ನಾನೇನ್ ಮಾಡ್ದೆ ಇಲ್ಲ, ನನಗೆ ಯಾಕೆ ಬೈತಾ ಇದೀರಿ ನೀವು, ಅಥವಾ ನನ್ನನ್ನು ಯಾಕೆ ನೆಗೆಟಿವ್ ಶೇಡ್ ಅಲ್ಲಿ ನೀವು ತೋರಿಸ್ತಾ ಇದ್ದೀರಾ ಅನ್ನೋ ತರ ಆಗತ್ತೆ. ಸೊ ಅದು ನಿಮ್ಮ ವೈಯಕ್ತಿಕ ಜಾತಕದ ಸಮಸ್ಯೆ, ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಆಯ್ತಲ್ವಾ? ಸೊ ತಿಂಗಳಿಗೊಮ್ಮೆ ಒಂದ್ 2.5-3 ದಿವಸ ಜಾಸ್ತಿ ಇರುತ್ತೆ. ಪ್ರತಿ ತಿಂಗಳು ಒಂದ್ 2.5-3 ದಿವಸ ಪರಾಕಾಷ್ಠೆಯಲ್ಲಿ ಇರ್ತದೆ. ಯಾಕೆಂದ್ರೆ ಚಂದ್ರ ಒಂದ್ 2.5 ದಿವಸ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಪ್ರತಿ ತಿಂಗಳು. ಅದು ಚೇಂಜ್ ಆಗುತ್ತೆ, ಯಾವತ್ತು ಇಂತಿಂತೇ ಟೈಮಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಆಯ್ತಲ್ವಾ? ಸೊ ಕುಂಭರಾಶಿಗೆ ಚಂದ್ರ ಪ್ರವೇಶ ಪ್ರತಿ ತಿಂಗಳು ಮಾಡ್ತಾನೆ. ಪ್ರತಿ ತಿಂಗಳು ಒಂದ್ 2.5 ದಿವಸ ನಿಮಗೆ ದೃಷ್ಟಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ದೃಷ್ಟಿಗೆಲ್ಲ ಪರಿಹಾರ ಏನು? ಬಹಳ ಪ್ರಮುಖವಾಗಿ ದೃಷ್ಟಿ, ನಾನು ಹೇಳದ್ನಲ್ಲ, ಅದು ಸಂಪೂರ್ಣ ನಿವಾರಣೆ ಮಾಡಕ್ ಆಗಲ್ಲ. ವಿ ಕೆನಾಟ್ ಎರಾಡಿಕೇಟ್. ಅದನ್ನ ಆಯಾ ಕಾಲಕ್ಕೆ ಏನೋ ಕಡಿಮೆ ಮಾಡಬೇಕು, ಅಥವಾ ಯಾವುದೋ ಒಂದು ವಿಶೇಷವಾದಂತಹ ದ್ರವ್ಯ ಬೇಕು ನಮ್ಮಲ್ಲಿ. ಆ ದೃಷ್ಟಿ ಆದಂಗೂ ಅದನ್ನ ತೆಗಿಲಿಕ್ಕೆ ಒಂದು ವಿಶೇಷವಾದಂತಹ ದ್ರವ್ಯ ಬೇಕು. ಕೃಷ್ಣ ಕೀಲಕ ರತ್ನ, ಈ ವಿಡಿಯೋ ಎಂಡರ್ ಹೇಳ್ತೇನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಇದೊಂಥರ ಏನೋ ಅಮೃತ ಇದ್ದಂಗೆ. ಇದು ನಿಮ್ಗೆ ಎಲ್ಲಾ ಕಷ್ಟಗಳಿಗೆ ಮೂಲ ಕಾರಣ ಹುಡುಕಿ ಸೊಲ್ಯೂಷನ್ ಇದು ಅಂತ ಹೇಳಬಹುದು, ಸಾಧ್ಯತೆ ಇದೆ. ಆಯ್ತಲ್ವಾ? ಸೊ ಇದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನೀವು, ವಿಡಿಯೋ ಎಂಡ್ ತನಕ ನೋಡಿ. ಸೊ ನಿಮ್ಗೆ ಆಯಾ ಕಾಲಕ್ಕೆ ದೃಷ್ಟಿ ತೆಗಿಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿ ಸೋಮವಾರ ನಿಮಗೆ ದೃಷ್ಟಿ ತೆಗಿಲೇಬೇಕು. ಕುಂಭರಾಶಿಯವರಿಗೆ ಪ್ರತಿ ಸೋಮವಾರ ಒಂದು 3 ದ್ರವ್ಯಗಳು, ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಎಲ್ಲ ಒಂದು ಅರ್ಧ ಕೆಜಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಪ್ರತಿ ಸೋಮವಾರ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡೋಕಿನ ಮುಂಚೆನೆ ಬೇಕಾದ್ರೆ ಇದು 3 ಸೇರಿಸ್ಕೊಂಡು, ಬೇರೆಯವರು ನೀವಲ್ಲ, ನಿಮಗೆ ಬೇರೆಯವರು ನಿವಾಳಿಸ್ಬಿಟ್ಟು ಒಂದು ಕೆಂಡದಲ್ಲಿ ಹಾಕ್ಬೇಕು. ಒಂದು ಬೆಂಕಿ, ಈ ತೆಂಗಿನಕಾಯಿನ ಸಿಪ್ಪೆ ಇರ್ತದೆ, ನಾರು, ಅದನ್ನೆಲ್ಲ ಬೆಂಕಿ ಹಚ್ಬಿಟ್ಟು, ಅಥವಾ ಏನೋ ಒಂದಿಷ್ಟು ಗುಡ್ಡ ಬೆಂಕಿ ಹಚ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಅದ್ರ ಮೇಲೆ ಹಾಕ್ಬೇಕು. ಚಟ ಚಟ ಅಂತ ಉರ್ಬೇಕು. ಆವಾಗ ನಿಮ್ಮ ದೃಷ್ಟಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಲಿಂಬೆಹಣ್ಣು ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ನಿಮಗೆ ನಿವಾಳಿಸ್ಬಿಟ್ಟು ಹೊಡೆದಾಕ್ತಕ್ಕಂಥದ್ದು ಅದ್ಭುತವಾಗಿ ನಿಮಗೆ ದೃಷ್ಟಿ ಏನ್ ಮಾಡ್ತದೆ. ಸೋಮವಾರ ದೃಷ್ಟಿ ತೆಗಿಸ್ಲೇಬೇಕು. ಇದನ್ನ ಅದು ಬಿಟ್ರೆ ಒಂದು ಪ್ಲೇಟ್ ಅಲ್ಲಿ ಕುಂಕುಮ ಹಾಕಿ, ನೀರ್ ಹಾಕಿ, ಫುಲ್ ಕುಂಕುಮದ ನೀರು ಮಾಡ್ಕೊಂಡು, ನಿಮಗೆ ಹಿಂಗೆ ಹಾನ ಅಂತ ಕರೀತಾರೆ ನಮ್ಮೂರ್ ಕಡೆ, ಆತರ ದೃಷ್ಟಿಯನ್ನ ತೆಗೆದು ನಿಮಗೆ ಆ ನೀರ್ನ ಹೊರಗಡೆ ಚೆಲ್ತಕ್ಕಂಥದ್ದು ಇದೆಯಲ್ಲ, ಅದು ಸಹ ನಿಮಗೆ ತುಂಬಾ ಸೋಮವಾರ ನೆನ್ಪಿಟ್ಕೊಳ್ಳಿ. ಅದು ಬಿಟ್ರೆ ಹುಣ್ಣಿಮೆ, ಅಮಾವಾಸ್ಯೆಗೆ ತೆಗೆಸಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ. ಸೋಮವಾರ ಅಮಾವಾಸ್ಯೆ ಬಂತು ಅಂದ್ರೆ ಇನ್ನೂ ಪವರ್ಫುಲ್ ದೃಷ್ಟಿ ತೆಗಿಲಿಕ್ಕೋಸ್ಕರ ಇದನ್ನು ಮಾಡಿ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರು ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಆ ಲಿಂಕ್ ಕ್ಲಿಕ್ ಮಾಡಿ ದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡ್ಬಂದು 9 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡ್ಬಿಟ್ಟು ಮಲ್ಕೊಂಬಿಡಿ. ಆಯ್ತಾ? ನಿಮಗೆ ಅವತ್ತಿನ ದೃಷ್ಟಿ ಒಂಚೂರು ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಯಾಕೆ ಕೆಟ್ಟ ಕನಸು ಬೀಳುತ್ತೆ ಅಂತ. ತುಂಬಾ ಕುತ್ತಿಗೆ ಇಸ್ಕದಂಗಾಯ್ತು, ಕೆಟ್ಟ ಕನಸು ಬಿತ್ತು, ಬೆಚ್ಚಿ ಬಿದ್ಬಿಟ್ಟೆ, ಉಸಿರು ಕಟ್ಕೊಂಡಂಗ ಆಗೋಯ್ತು, ಹೆದರೋದೆ, ಬೆವತೋದೆ, ಮಲ್ಕೊಂಡ್ರೆ ಅಂತ ಕೆಟ್ಟ ಕನಸುಗಳು, ಏನಕ್ಕೆ ಹಿಂಗೆ? ಈ ಕೆಟ್ಟ ಕನಸುಗಳು ಏನಕ್ಕೆ ನಿಮ್ಗೆ ಬೀಳುತ್ತೆ? ಯಾರಿಗೆ? ಕುಂಭರಾಶಿಯವರಿಗೆ 2 ಪ್ರಧಾನವಾದ ಕಾರಣ ಹೇಳ್ತೀನಿ. ಒಂದು ವಾಸ್ತು ದೋಷ. ಅಂದ್ರೆ ಕುಂಭರಾಶಿಯವರಿಗೆ ತೀರಾ ಜಾಸ್ತಿ ವಾಸ್ತು ದೋಷಗಳಿಂದ, ಅಂದ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತಂದಾಗ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರ್ಬೋದು, ಏನ್ ಬೇಕಾಗಿರ್ಬೋದು, ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳು ಜಾಸ್ತಿ ಇದೆ ಅಂತಾದ್ರೆ ಕಡ್ಡಾಯವಾಗಿ ನಿಮಗೆ ಮಲಗಿದಾಗ ಕೆಟ್ಟ ಕನಸುಗಳು ಬಿದ್ದೇ ಬೀಳುತ್ತೆ. ಆಯ್ತಾ? 2ನೇ ಇಂಪಾರ್ಟೆಂಟ್, ಅಲ್ಲಿ ವಾಸ್ತುದೋಷ ಇಲ್ಲ, ಚೆನ್ನಾಗೇ ಇದೆ, ಬಟ್ ಹೊರಗಡೆಯಿಂದ ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ನೀವು ಒಳಗೆ ತಗೊಂಡು ಹೋಗ್ತಾ ಇರ್ತೀರಾ. ಅದೇನದು, ಅದಂಗೆ ಅಂತ ನೀವು ಕೇಳಿದ್ರೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ ಅನ್ಕೊಳ್ಳಿ, ಅಂಗಡಿಗೆ ಹೋಗ್ತೀರಾ ಅನ್ಕೊಳ್ಳಿ, ಅಥವಾ ಏನೂ ಇಲ್ಲ, ಹೌಸ್ ವೈಫ್ ಮನೇಲೆ ಇರ್ತೀರಾ ಅಂದ್ರೂ ಹೊರಗಡೆಗಂತೂ ಹೋಗ್ತೀರಾ. ನೀವು ಹೊರಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನೀವು ಹೊರಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ವಾಪಸ್ ಒಳಗ್ ಬರ್ಬೇಕಾದ್ರೆ ಏನಾಗಿದೆ, ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ನ ಮನೆ ಒಳಗೆ ತಗೊಬರ್ತೀರಾ. ಮೊದ್ಲಿನ ಕಾಲದಲ್ಲಿ ಹೆಂಗಿತ್ತು, ಎಲ್ಲ ಕಾಲ್ ತೊಳ್ಕೊಂಡು ಮನೆ ಒಳಗೆ ಹೋಗ್ಬೇಕು ಅನ್ನೋದು ಇತ್ತು. ಇವಾಗ ಆ ಪರಿಸ್ಥಿತಿನೇ ಇಟ್ಟಿಲ್ಲ. ಎಲ್ಲ ಮನೆ ಒಳಗೆ ಹಂಗೆ ಹೋಗ್ತಾ ಇರ್ತಾರೆ, ನುಗ್ತಾ ಇರ್ತಾರೆ. ಸೊ ನೀವು ನುಗ್ಗಿಲ್ಲ ಅಂದ್ರೂ ಇನ್ನೊಬ್ಬರು ನುಗ್ತಾ ಇರ್ತಾರೆ ಮನೆ ಒಳಗಡೆ. ಬಂದವ್ರಲ್ಲ ಕಾಲ್ ತೊಳ್ಕೊಂಡು ಮೊದ್ಲಿನ ಕಾಲ ನೋಡಿ, ಯಾರೇ ಬರ್ಲಿ ಕಾಲ್ ತೊಳ್ಕೊಂಡು ಒಳಗ್ ಬನ್ನಿ ಅಂತ ಹೇಳ್ತೀವಿ. ಈಗ ಹಂಗ ಹೇಳ್ತಾರ? ಇಲ್ಲ. ಯಾಕೆಲ್ಲ ಅವಕಾಶನೇ ಇರೋದಿಲ್ಲ. ಆಯ್ತಲ್ವಾ? ಬೇಸಿಗೆ ಬಂದ್ಬಿಡ್ತಾರೆ, ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಕಷ್ಟ, ಇನ್ನು ಸ್ನಾನ ಮಾಡೋದು, ಕಾಲ್ ತೊಳೆಯೋದು ಬಹಳ ದೂರದ ವಿಚಾರ ಆಗೋಯ್ತದ. ಸೊ ಅದ್ರಿಂದ ಇಂತಹ ಕಷ್ಟದ ಪರಿಸ್ಥಿತಿಗಳಲ್ಲಿ, ಹಾಗೂ ನಾವು ಮೊದಲೆಲ್ಲ ದೊಡ್ಡ ಏನು ಮನೆಗಳಲ್ಲಿ, ದೊಡ್ಡ ಮನೆಗಳಲ್ಲಿ ವಾಸ ಮಾಡ್ತಿದ್ದವರು, ನಾವು ಲಾಸ್ಟ್ಗೆ ಚಿಕ್ಕ ಮನೆಗೆ ಬಂದು ತ್ರಿಬಲ್ ಬೆಡ್ರೂಮ್ಸ್ ಆಗಿ, ಡಬಲ್ ಬೆಡ್ರೂಮ್ಸ್ ಆಗಿ, ಸಿಂಗಲ್ ಬೆಡ್ರೂಮ್ಸ್ ಆಗಿ, ಓಪನ್ ಕಿಚನ್ ಬಂದು ಒಂದೇ ರೂಮಿಗೆ ಬಂದು, ಇವಾಗ ಎಲ್ಲ ಬಾಡಿಗೆಗಳು ಸಿಗ್ತವೆ. ಒಂದೇ ರೂಮ್, ಅದ್ರಲ್ಲಿ ಏನಿರಲ್ಲ, ಒಂದು ರೂಮು ಒಂದು ಬಾತ್ರೂಮ್ ಇರುತ್ತೆ ಅಷ್ಟೇ. ಅದ್ರಲ್ಲಿ ಅಷ್ಟು ಚಿಕ್ಕದಾಗಿದ್ದಾಗ ಕಾಲ್ ತೊಳ್ಕೊಂಡು ಒಳಗ್ ಬನ್ನಿ ಅಂತ ಯಾರಿಗೆ ಹೇಳೋದು, ಎಲ್ಲಿ ಹೇಳೋದು, ಏನು ವ್ಯವಸ್ಥೆ ಇರ್ತದೆ, ಏನು ಅವಕಾಶ ಇರ್ತದೆ? ಸೊ ಅದ್ ಯಾವುದು ಇರುವುದಿಲ್ಲ. ಸೊ ಆದ್ರಿಂದ ಬಹಳ
ಸ್ಪಷ್ಟವಾಗಿ ನೀನ್ ತಿಳ್ಕೊಳ್ಬೇಕಾಗಿರುವಂತದ್ದು, ಮನೆ ಒಳಗಡೆ ಬರೋರು, ಹೊರಗಿಂದ ಹೊರಗೆ ಬರೋರು ನೆಗೆಟಿವ್ ಎನರ್ಜೀಸ್ ತಂದೇ ತರ್ತಾರೆ. ಹೆಂಗ್ ತರ್ತಾರೆ ಗುರುಗಳೇ? ಈಗ ಹೊರಗಡೆ ಹೋದಾಗ 3 ರಸ್ತೆ ಸೇರೋ ಜಾಗನ 200% ನೀವು ದಾಡ್ತೀರಾ. ಯಾಕೆಂದ್ರೆ ನಾನು ಎಲ್ಲೂ 3 ರಸ್ತೆ ಸೇರೋ ಜಾಗ ದಾಟಿಲ್ಲ ಅಂತ ಹೇಳಕ್ಕಾಗ. ನಿಮ್ ಮನೆಯಿಂದ ಹೋದ್ ರೋಡ್ ಯಾವ ರೋಡಿಗೆ ಜಾಯ್ನ್ ಆಗುತ್ತಲ್ಲ ಅದೇ 3 ರಸ್ತೆ ಸೇರೋ ಜಾಗ ಆಗಿರುತ್ತೆ. ಸೊ ಟಿ ಶೇಪ್ ಅಂತ ಎಲ್ಲಿ ಈ ರೋಡ್ ಹೋಗಿ ಇನ್ನೊಂದು ರೋಡ್ ಜಾಯ್ನ್ ಆಯ್ತು ಅಂದ್ರೆ ಅದು 3 ರಸ್ತೆ ಸೇರೋ ಜಾಗ ಅಂತ ಆಗೋಯ್ತು. ಸೊ 3 ರಸ್ತೆ ಸೇರೋ ಜಾಗದಲ್ಲಿ ನೀವು ಓಡಾಡ್ತೀರಾ. 3 ರಸ್ತೆ ಸೇರೋ ಜಾಗ ಅಂತ ತಕ್ಷಣ ನಮ್ಮವ್ರು ಏನ್ ಮಾಡ್ತಾರೆ, ಅಲ್ಲೊಂದು ಕೋಳಿ ಮೊಟ್ಟೆ ಹೊಡೆದು ಹಾಕೋದು, ಅಲ್ಲೊಂದು ನಿಂಬೆಹಣ್ಣು ಹಾಕೋದು, ಅಲ್ಲೊಂದು ಮತ್ತೊಂದೇನೋ ಹಾಕೋದು, ಇನ್ನೊಂದೇನೋ ಹಾಕೋದು, ಅದೆಲ್ಲ ತಗೊಂಡ್ 3 ರಸ್ತೆ ಜಾಗದಲ್ಲಿ ಹಾಕ್ರಿ. ಆಯ್ತಾ? ಸೊ ನೀವು ಆ ರಸ್ತೆಯಲ್ಲಿ ಪಾಸ್ ಆದಾಗ ಏನಾಗುತ್ತೆ, ಆ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನ ಹಿಡ್ಕೊಳ್ಳುತ್ತೆ. ಅಷ್ಟಲ್ದೇನೆ ನೀವು ಬಸ್ಸಲ್ಲಿ ಓಡಾಡ್ತೀರಾ, ಒಂದು 100 ಜನ ನೆಗೆಟಿವ್ ಎನರ್ಜೀಸ್ ಅವ್ರ ಮಧ್ಯೆ ಯಾರ್ಯಾರು ಅವರ ಏನೇನ್ ಹೇಳುತ್ತೆ, ಯಾರ್ಯಾರು ಸೂಕ್ಷ್ಮ ಶರೀರ ಎಷ್ಟೆಷ್ಟು ನೆಗೆಟಿವಿಟಿಯಿಂದ ಕೂಡಿರುತ್ತೆ ನಿಮಗೆ ಗೊತ್ತಿಲ್ಲ. ಅವ್ರ ಜೊತೆಗೆ ಪ್ರಯಾಣ ಮಾಡ್ಬೇಕು ಅಲ್ವಾ? ಸೊ ಅದೇನಾಗುತ್ತೆ, ಆ ನೆಗೆಟಿವಿಟಿ ಹಂಗೆ ನಿಮ್ ಜೊತೆಗೆ ಬಂದ್ಬಿಡುತ್ತೆ. ನೀವು ಹಂಗೆ ತಗೊಂಡ್ ಮನೆಗೆ ಬರ್ತೀರಾ. ಇಲ್ಲ ನಾನು ಬೈಕಲ್ಲಿ ಬರ್ತೀನಿ, ಕಾರಲ್ಲಿ ಬರ್ತೀನಿ, ಹಿಂಗೆ ಬರ್ತೀನಿ. ಸ್ಮಶಾನಗಳನ್ನ ದಾಟಿ ಬರ್ತಾ ಇರ್ತಾರೆ, ರೋಡಲ್ಲಿ ಸ್ಮಶಾನ ದಾಟಿ ಬರ್ತಾ ಇರ್ತಾರೆ, ಹಾಸ್ಪಿಟಲ್ಸ್ ಗಳನ್ನ ದಾಟಿ ಬರ್ತಾ ಇರ್ತಾರೆ. ನೆಗೆಟಿವ್ ಅಥವಾ ಅಲ್ಲಿ ಹೋಗಿ ಬಂದವರು ಯಾರನ್ನಾರು ನೀವು ಮುಟ್ಕೊಂಡು ಬರ್ತಾ ಇರ್ತೀರಾ. ಅವರ ಸೂಕ್ಷ್ಮ ಶರೀರ, ನಿಮ್ಮ ಚರ್ಮದ ಮೇಲೆ ಇರುವಂತಹ ಸೂಕ್ಷ್ಮ ಶರೀರಗಳಿದೆಯಲ್ಲ, ಸೊ ಪ್ರತಿಯೊಬ್ಬರಿಗೂ ನಮ್ಮ ಭಾರತೀಯತೆ ಏನ್ ಹೇಳುತ್ತೆ, ಶೇಕ್ ಹ್ಯಾಂಡ್ ಹೇಳಲ್ಲ, ಶೇಕ್ ಹ್ಯಾಂಡ್ ಅಂತ ಶೇಕ್ ಹ್ಯಾಂಡ್ ಕೊಡಲ್ಲ. ನಾವೇನ್ ಮಾಡ್ತೀವಿ, ನಮಸ್ಕಾರ ಅಂತ. ನಿಮ್ಮ ಆರ ನಿಮ್ಮ ಹತ್ರ, ನಮ್ಮ ಆರ ನಮ್ ಒಳ್ಳೇದಾಗಿದ್ಯಾ, ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡ್ತೀವಿ. ನಿಮ್ಮ ಪಾಸಿಟಿವ್ ಆರ ನಮಗ್ ಬರುತ್ತೆ. ಇಲ್ಲ ಅಂದ್ರೆ ನಾವು ಶೇಕ್ ಹ್ಯಾಂಡ್ ಕೊಡೋದು, ತಪ್ಕೊಳ್ಳೋದು ಇದೆಲ್ಲ ನಮ್ಮಲ್ಲಿ ಇಲ್ಲ ಅಲ್ವಾ? ಸೊ ನಮ್ಮ ಎದುರು ನಮಸ್ಕಾರ ಮಾಡ್ತಕ್ಕಂಥದ್ದು. ಸೊ ನೆಗೆಟಿವ್ ಆರ ನಮ್ಗೆ ಬರ್ದೇ ಇರೋ ತರ ನೋಡ್ಕೊಂತೀವಿ ನಾವು ಮೊದ್ಲಿಂದನೂ. ಸೊ ಬಟ್ ಈಗ ಮಾಡ್ತಿದೀವ, ಈಗ ಹಂಗಿಲ್ಲ. ಎಲ್ಲ ಒಟ್ಟಿಗೆ ಇದ್ದಾಗ ಒಂದಿಷ್ಟು ಒಟ್ಟಿಗೆ ಇರೋದ್ ತಪ್ಪು ಅನ್ನೋದಲ್ಲ, ಅವಾಗ ನೆಗೆಟಿವ್ ಆರ ತಗೊಳಕ್ಕೂ ನಾವು ಒಪ್ಪಿಗೆ ಇರ್ಬೇಕು. ನಮಗೆ ಅದು ಬೇಡ ಇದು ಮಾತ್ರ ಬೇಕು ಅನ್ನಕ್ ಆಗಲ್ಲ. ಸೊ ಆ ನೆಗೆಟಿವ್ ಆರದೊಂದಿಗೆ ಮನೆ ಒಳಗೆ ಬಂದಾಗ, ರಾತ್ರಿ ಮಲ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಹೊಡೆದು ಬೆಚ್ಚ ಬಿಡೋದಿಲ್ಲ ಆಗುತ್ತೆ. ಸೊ ಅದರಿಂದ ಮಲಗುವ ಮುನ್ನ ಕಾಲ್ ತೊಳ್ಕೊಂಡು, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರುವಂತ ಮಂತ್ರವನ್ನು 9 ಬಾರಿ ಕೇಳಿಸ್ಕೊಂಡು ಮಲ್ಕೊಳ್ಳಿ. ದೃಷ್ಟಿ ಇರ್ಲಿ, ನೆಗೆಟಿವ್ ಶಕ್ತಿ ಇರ್ಲಿ, ಏನೇ ಇರ್ಲಿ ನಿವಾರಣೆ ಆಗ್ಲಿ. ಇಲ್ಲ ಅಂದ್ರೆ ನಿಮಗೆ ಒಂದು ಸೂಕ್ಷ್ಮವಾದ ಒಂದು ಚಿಕ್ಕ ಪರಿಹಾರವನ್ನು ಸಹ ಹೇಳ್ತೇನೆ. ಪೂರ್ವಕ್ಕೆ ತಲೆ ಹಾಕೊಂಡು ಪಶ್ಚಿಮಕ್ಕೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ರೆ, ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಪೂರ್ವಕ್ಕೆ ತಲೆ ಹಾಕೊಂಡು ಪಶ್ಚಿಮಕ್ಕೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ರೆ ಕೆಟ್ಟ ಕೆಟ್ಟ ಕನ್ಸು, ಹಿಂಗ್ ಉಸಿರು ಕಟ್ಟದಂಗ ಆಯ್ತು, ಹಿಂಗ್ ಬೆಚ್ಚ ಬಿದ್ದಂಗ ಆಯ್ತು, ಎಚ್ಚರ ಆಯ್ತು. ಸಿಂಪಲ್ ಫಸ್ಟ್ ಏಡ್ ತರ ಏನ್ ಮಾಡ್ಬೋದು ಗೊತ್ತಾ? ಯಾವ ಕಡೆ ತಲೆ ಹಾಕೊಂಡಿದ್ರಿ ಪೂರ್ವಕ್ಕೆ, ಆ ಕಡೆ ಕಾಲ್ ಹಾಕೊಳ್ಳಿ. ಯಾವ ಕಡೆ ಕಾಲ್ ಹಾಕೊಂಡಿದ್ರಿ ಪಶ್ಚಿಮಕ್ಕೆ, ಆ ಕಡೆ ತಲೆ ಹಾಕೊಳ್ಳಿ. ಸೊ ತಲೆ ಇದ್ದ ಕಡೆ ಕಾಲು, ಕಾಲಿದ್ದ ಕಡೆ ತಲೆ ಹಾಕೊಂಡು ಉಲ್ಟಾ ಹಿಂಗ್ ಮಲ್ಕೊಂಡಿದ್ರು, ವಾಪಸ್ ಉಲ್ಟಾ ಹಿಂಗ್ ಮಲ್ಕೊಂಡ್ಬಿಟ್ರೆ ನಿಮಗೆ ಆ ತತ್ಕಾಲಕ್ಕೆ ನಿಮಗೆ ಪರಿಹಾರ ಸಿಕ್ಬಿಡುತ್ತೆ. ಅಂದ್ರೆ ರಾತ್ರಿ ನಿದ್ದೆ ಬಂದ್ಬಿಡುತ್ತೆ. ಅಥವಾ ರಾತ್ರಿ ಎಲ್ಲ ಎಚ್ಚರ ಆಗಿಲ್ಲ, ಬಟ್ ಬೆಳಗ್ಗೆ ಎದ್ಮೇಲೆ ಗೊತ್ತಾಯ್ತು ಸಿಕ್ಕಾಬಿಟ್ಟೆ ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬಿದ್ದು ಸಖತ್ ತೊಂದರೆ ಅನುಭವಿಸಿದ್ರ ನೀವು ಅಂತ. ಅವತ್ತಿನ ದಿವಸ ರಾತ್ರಿ ಮಲ್ಕೊಬೇಕಾದ್ರೆ ಉಲ್ಟಾ ಮಲ್ಕೊಳ್ಳಿ. ರೆಗ್ಯುಲರ್ ಮಲ್ಕೊಂಡಂಗೆ ಮಲ್ಕೊಳ್ಬೇಡಿ, ಉಲ್ಟಾ ಮಲ್ಕೊಳ್ಳಿ. ಅವಾಗ ಏನಾಗುತ್ತೆ, ತತ್ಕಾಲದ ಪರಿಹಾರ ಸಿಗುತ್ತೆ ನಿಮಗೆ, ತಾತ್ಕಾಲಿಕ ಪರಿಹಾರ ಸಿಗುತ್ತೆ. ಸೊ ಅದರಿಂದ ಬಹಳ ಪ್ರಮುಖವಾಗಿ ಪರಿಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಸೊ ಅದರಿಂದ ವಿಡಿಯೋ ಡಿಸ್ಕ್ರಿಪ್ಷನ್ ಮಂತ್ರವನ್ನು ಸಹ ನೀವು ಕೇಳಿಸ್ಕೊಳ್ಳಿ, ಪ್ರತಿದಿನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಹಾಗೂ ಈಗ ಒಂದು ವಿಶೇಷವಾದ ಪರಿಹಾರವನ್ನು ಕೊಡ್ತಾನೆ. ಅಂದ್ರೆ ಕುಂಭರಾಶಿಯವರ ದೃಷ್ಟಿ ದೋಷ ಹಾಗೂ ಅವರ ಕೆಟ್ಟ ಸ್ವಪ್ನಗಳ ಸಮಸ್ಯೆಗಳು, ಸೊ ಏನೇ ಇರಲಿ ಅದೆಲ್ಲ ಸಮಸ್ಯೆಗೆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು. ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳ, ಅಥವಾ ಕನಸು ಬೇಡ ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ. ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂದ್ರೆ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ನಾವು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ತಾರೆ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ.
ಬರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು. ಹೋಗ್ಲಿ ಬಾಡಿಗೆ ಮೇಲೆ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ಬರಿಗೆ ಕೊಡಬಾರದು, ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು, ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್ ಬೆಡ್ ಶೀಟ್ ಇದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿ ಇರುವಂತ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಇದು ಮಾಮೂಲಿ ಶರೀರ, ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತಿರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಅದು ಸ್ವಪ್ನೇಶ್ವರಿ ಹೋಮದ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದೆ ಓಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿಂದ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜೀಸ್ ಇದನ್ನ ಸಕ್ ಮಾಡಿರುತ್ತೆ, ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ, ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರಾ ಇನ್ನೊಬ್ರು ಆರಾ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವುದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲಾ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.